ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ಸರ್ಕಾರ ಜಾರಿಗೆ ತಂದಿರುವಂತ ನಮ್ಮ ಹೊಲ ನಮ್ಮ ದಾರಿ ಅನ್ನುವಂತ ಈ ಒಂದು ಯೋಜನೆಯ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಕೊಡ್ತೀನಿ. ನನ್ನ ಈ ಒಂದು ಮಾಹಿತಿಯನ್ನ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ. ಮೊದಲ ಬಾರಿಗೆ ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಯಾರಾದರೂ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೇನೆ ತಪ್ಪದೆ ಹೈಪ್ ಮಾಡಿ. ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ರೈತರು ತಮ್ಮ ಹೊಲಗಳಿಗೆ ಹೋಗಲಿಕ್ಕೆ ಸುಗಮವಾದಂತ ದಾರಿಗಳು ಇರಲಾರ್ದನೆ ಪರದಾಡ್ತಾ ಇದ್ದಾರೆ. ಆದ್ರೆ ಇಂಥ ಈ ಒಂದು ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಕರ್ನಾಟಕ ಸರ್ಕಾರ ನಮ್ಮ ಹೊಲ ನಮ್ಮ ದಾರಿ ಅನ್ನುವಂತ ಒಂದು ಯೋಜನೆಯನ್ನ ಕೂಡ ತಂದಿದೆ. ಆದರೆ ಈ ಒಂದು ಯೋಜನೆಯ ಉದ್ದೇಶ ಏನು ಅಂದ್ರೆ ರಾಜ್ಯದ ಪ್ರತಿಯೊಬ್ಬ ರೈತನ ಹೊಲ ಅಥವಾ ತೋಟಕ್ಕೆ ಸರಿಯಾದಂತ ಒಂದು ವಾಹನವನ್ನ ಓಡಾಡಲಿಕ್ಕೆ ಮತ್ತು ಆ ರೈತರಿಗೆ ಸುಗಮವಾದಂತ ಒಂದು ದಾರಿಯನ್ನ ಒದಗಿಸುವುದು ಈ ಒಂದು ಯೋಜನೆಯ ಉದ್ದೇಶ. ಆದರೆ ಇಲ್ಲಿ ಬೆಳೆ ಸಾಗಣೆಯನ್ನ ಸುಗಮಗೊಳಿಸಿ ರೈತರಿಗೆ ವೆಚ್ಚ ಮತ್ತು ಸಮಯವನ್ನ ಕೂಡ ಉಳಿತಾಯ ಮಾಡಬಹುದು. ಆದರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಬಲವಾದಂತ ಮೂಲಭೂತ ಸೌಕರ್ಯವನ್ನ ಒದಗಿಸುವುದು, ಆನಂತರ ರೈತರಿಗೆ ಆಗುವಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದಿಷ್ಟು ಮೂಲಭೂತ ಸೌಕರ್ಯಗಳು ಕೂಡ ಇದಾವೆ. ಆ ರೈತರ ವಾಹನಗಳು ನೇರವಾಗಿ ಹೊಲ ಮತ್ತು ತೋಟದವರೆಗೂ ಕೂಡ ಒಂದು ರೀತಿ ಪ್ರವೇಶವನ್ನ ಕೂಡ ಮಾಡಬಹುದು. ಆದ್ರೆ ಅಲ್ಲಿನ ಬೆಳೆ ಸಾಗಣೆಯ ವೆಚ್ಚ ಮತ್ತು ಅವರ ಒಂದು ಸಮಯವನ್ನ ಕೂಡ ಕಡಿತವಾಗಬಹುದು. ಯಾಕಂದ್ರೆ ಮಳೆಗಾಲದಲ್ಲಿನೂ ಕೂಡ ಆ ರೈತರಿಗೆ ಸುಗಮವಾದಂತಹ ಒಂದು ಪ್ರವೇಶವನ್ನ ಸಿಗುತ್ತದೆ. ಆನಂತರ ಗ್ರಾಮಗಳು ನಗರ ಪ್ರದೇಶದೊಂದಿಗೆ ಸಂಪರ್ಕವನ್ನ ಹೊಂದುವುದರ ಮುಖಾಂತರ ಗ್ರಾಮೀಣ ಅಭಿವೃದ್ಧಿಯನ್ನು ಕೂಡ ಸುಗಮಗೊಳಿಸಬಹುದು. ಯಾಕಂದ್ರೆ ನಾನು ಇಲ್ಲಿ ರಸ್ತೆ ಕಾಮಗಾರಿಗಳ ಒಂದು ವಿವರವನ್ನ ಕೊಡ್ತೀನಿ ನಿಮಗೆ. ಪ್ರತಿ 1 ಕಿಲೋಮೀಟರ್ ರಸ್ತೆಗೆ 12,50,000 ವೆಚ್ಚ. ಅದರಲ್ಲಿ 9 ಲಕ್ಷ ರೂಪಾಯಿ MG ನರೇಗಾ ಯೋಜನೆ ಅಂದ್ರೆ ಗ್ರಾಮ ಪಂಚಾಯಿತಿಗಳಲ್ಲಿ ಬರುವಂತ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 3,50,000 ಒಂದು ವೆಚ್ಚವನ್ನ ರಾಜ್ಯ ಸರ್ಕಾರದಿಂದ ಕೊಡ್ತಾರೆ. ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ. ಆನಂತರ ಇಲ್ಲಿ ಇನ್ನೊಂದು 3 ಕಿಲೋಮೀಟರ್ 75 ಮೀಟರ್ ಅಗಲದ ರಸ್ತೆಯನ್ನ ಆ ರಸ್ತೆಗೆ ಕಲ್ಲನ್ನ ಹಾಕಿ ರೈತರಿಗೆ ಸುಗಮವಾದಂತ ಒಂದು ರಸ್ತೆಯನ್ನ ಮಾಡಿಕೊಡಬಹುದು. ಆನಂತರ ಇಲ್ಲಿ ಇನ್ನೊಂದು ಆ ಒಂದು ರಸ್ತೆ ಕಂದಾಯ ಇಲಾಖೆಯ ನಕ್ಷೆಯಲ್ಲಿ ಸಾರ್ವಜನಿಕ ರಸ್ತೆ ಅಥವಾ ಬಂಡಿದಾರಿಯಾಗಿ ಗುರುತಿಸಿಕೊಂಡಿರಬೇಕು. ಯಾಕಂದ್ರೆ ಇಲ್ಲಿ ಅನೇಕ ರೈತರಿಗೆ ಇಲ್ಲಿ ಉಪಯೋಗವಾಗುವಂತ ಕೆಲವೊಂದಿಷ್ಟು ದಾರಿಗಳ ಆದ್ಯತೆಯನ್ನ ಕೂಡ ಇದೆ. ಯಾಕಂದ್ರೆ ನೀವೆಲ್ಲರೂ ನೋಡಬಹುದು, ಖಾಸಗಿ ಜಮೀನುಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಭೂ ಸ್ವಾಧೀನವನ್ನ ನೀಡುವುದಿಲ್ಲ. ಆದ್ರೆ ಆ ರೈತರು ಸರ್ಕಾರಕ್ಕೆ ಸ್ವಚ್ಛಂದವಾಗಿ ಅವರ ಒಂದು ಜಾಗವನ್ನ ನೀಡಬೇಕು ಹಾದಿಯನ್ನ ಮಾಡ್ಲಿಕ್ಕೆ. ಇದಕ್ಕೆ ನೀವು ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ, ಯಾರಿಗೆ ಹೊಲದ ದಾರಿಯನ್ನ ಅವಶ್ಯಕತೆ ಇರ್ತದಲ್ಲ ಅಂತ ರೈತರು ತಮ್ಮ ಒಂದು ಮನವಿ ಪತ್ರವನ್ನ ತಮಗೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯಿತಿ PDOರವರಿಗೆ ಸಲ್ಲಿಸಬೇಕು. ಆನಂತರ ಗ್ರಾಮ ಸಭೆಯಲ್ಲಿ ಇದರ ಒಂದು ಅನುಮೋದನೆಯನ್ನ ಕಡ್ಡಾಯವಾಗಿ ಪಡ್ಕೊಳ್ಳಲೇಬೇಕು. ಇದು ಆದ ನಂತರ ತಮ್ಮ ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಶಾಸಕರಿಗೆ ಇದ್ರ ಒಂದು ಮನವಿಯನ್ನ ಮಾಡಿ ಈ ಒಂದು ರಸ್ತೆಯ ಆದ್ಯತೆಯಲ್ಲಿ ಸೇರಿಸಲಿಕ್ಕೆ ಒಂದು ವಿನಂತಿಯನ್ನ ಮಾಡ್ಕೊಳ್ಬೇಕು. ಇದು ಆದ ನಂತರ ಈ ಒಂದು ಕಾಮಗಾರಿಯನ್ನ ಪೂರ್ಣಗೊಳ್ಳುವುದಕ್ಕಿಂತ ಮುಂಚೆ ಫೋಟೋ ಮತ್ತು ಜಿಯೋ ಟ್ಯಾಗ್ ಗಳನ್ನ ಕೂಡ ಪರಿಶೀಲನೆ ಮಾಡ್ಕೋಬೇಕು ನೀವು. ಇದೆಲ್ಲವನ್ನ ಆದ ತಕ್ಷಣ ಈ ಒಂದು ನಮ್ಮ ಹೊಲ ನಮ್ಮ ದಾರಿ ಯೋಜನೆ ಸರಿಯಾದ ರೀತಿಯಲ್ಲಿ ಜಾರಿಯಾದರೆ ನಮ್ಮ ಈ ಒಂದು ಭಾರತದ ಎಲ್ಲಾ ಗ್ರಾಮೀಣ ಭಾಗಗಳು ಅಭಿವೃದ್ಧಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗೇನೆ ತಮ್ಮ ಒಂದು ಗ್ರಾಮೀಣ ಆರ್ಥಿಕತೆಯನ್ನ ಕೂಡ ಬಲಪಡಿಸಿಕೊಳ್ಳಬಹುದು. ನನ್ನ ಈ ಒಂದು ಮಾಹಿತಿಯನ್ನ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಇದರಂತೆ ಯಾವುದೇ ರೈತರಿಗೆ ಸಹಾಯಧನಗಳು, ಸಬ್ಸಿಡಿಗಳು ಮತ್ತು ಇದರಂತೆ ಸರ್ಕಾರದ ಯಾವುದೇ ಮಾಹಿತಿಗಳು ಮತ್ತು ಸಹಾಯಧನಗಳಾಗಿರಬಹುದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ಮಾಹಿತಿಗಳು ಮತ್ತು ಯೋಜನೆಗಳು ನಮ್ಮಲ್ಲಿ ಆ ಒಂದು ಮಾಹಿತಿಯನ್ನ ಲಭಿಸಿದರೆ ನಾನು ಅದರಲ್ಲಿ ಇರುವಂತಹ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಗೆಲುವೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡ್ತೀನಿ. ನನ್ನ ಈ ಒಂದು ಮಾಹಿತಿಯನ್ನ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ. ಯಾರಾದರೂ ಹೊಸಬರು ನನ್ನ ಚಾನಲ್ ಅನ್ನ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನಿಮ್ಗೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.